ತಪ್ಪು ಸರ್ಗೆ ನೀವೇನು ಹೇಳ್ತೀರಾ ಅಪ್ಪು ಸಿನಿಮಾ ಬಗ್ಗೆ? ಅಪ್ಪು ಸಿನಿಮಾ ಬಗ್ಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರು ಮಾಡಿರೋ ಒಂದೊಂದು ಮೂವಿನೂ ಒಂದೊಂದು ಅರ್ಥ ಇರುತ್ತಲ್ಲ. ಬನ್ನಿ ಜನರೇ ಹೇಳಿ, ಅವರು ಸಿನಿಮಾ ಬಗ್ಗೆ ಹೇಳಿ, ಹೇಗೆ ಅನಿಸ್ತು? ಈಗ ಮುಂಚೆ ನೋಡಿದ್ರೆ ಅದು ಹೊಸ ಸಿನಿಮಾ ರಿಲೀಸ್ ಆದಾಗ ನೋಡಿದ್ರಾ? ಈ ಸಿನಿಮಾ ಬಂದ ನೀವು ಮೊದಲು ಚಿಕ್ಕವರು ಅನ್ಸುತ್ತೆ. ಅವಾಗ ಚಿಕ್ಕವರು, ಅವಾಗೆಲ್ಲ ನೆನಪಿಲ್ಲ, ಬರೀ ನಾವು ಟಿವಿ ನೋಡ್ತಾ ಇದ್ವಿ. ಮತ್ತೆ ರೀರಿಲೀಸ್ ಆಗಿದ್ಮೇಲೆ ನಾನು ಮತ್ತೆ ಖುಷಿ ಆಯಿತು. ಮತ್ತು ಅವರಿಲ್ಲ ಅನ್ನೋದು ನಾವು ನೆನೆಸ್ಕೊಳ್ಳೋದಿಲ್ಲ. ಸೊ ಅವ್ರು ಮೂವಿ ರಿಲೀಸ್ ಆದಾಗ ಮತ್ತೆ ಅವ್ರನ್ನ ಇದ್ದಾರೆ ಮೂವಿನಲ್ಲಿ. ಸೊ ನಾವು ನಿಮಗೆ ಜಾಸ್ತಿ ತುಂಬ ಖುಷಿ ಆಗ್ತಿದೆ. 21 ವರ್ಷ ತುಂಬ ಖುಷಿ ಆಗ್ತಿದೆ. ಇವಾಗ ಹೇಳಬೇಕು ಅಂದರೆ, ಇವಾಗ ಫ್ಯಾನ್ ಅವ್ರನ್ನ ಅದಕ್ಕೆ ಅದಕ್ಕೋಸ್ಕರನೇ ಈ ಪೇಂಟಿಂಗ್ ಮಾಡಿದ್ದು ನಾನು. ಇವಾಗ ಪುನೀತ್ ರಾಜ್ಕುಮಾರ್ದು ಡಿವೋರ್ಸ್ದು ಕಾಂಟ್ರವರ್ಸಿ ಎಷ್ಟೋ ನಡೀತಾ ಇದೆ. ಆ ಥರ ಕಾಂಟ್ರವರ್ಸಿ ಮಾಡೋಕ್ಕೆ ಹೋಗ್ಬೇಡ್ರಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಒಟ್ಟಿಗೆ ಹೋದ್ರೇ ಒಂದು ಫ್ಯಾಮಿಲಿ ಥರ ಕರೆಕ್ಟಾಗಿರುತ್ತೆ. ಸುಮ್ಮನೆ ನೀವು ಕಾಂಟ್ರವರ್ಸಿ ಮಾಡಿದಷ್ಟು ಕನ್ನಡ ಇಂಡಸ್ಟ್ರಿ ಬೆಳೆಯೋಕ್ಕಲ್ಲ. ಇವಾಗ ಏನು ಅಂದರೆ, ತೆಲುಗು ಇಂಡಸ್ಟ್ರಿಯಲ್ಲಿ ಪುಷ್ಪ ಬಂತು, ಏನೇನೋ ಬಂತು ಮೂವಿ, ಅವ್ರು ಯಾರೂ ಫ್ಯಾನ್ ಅವ್ರು ಮಾಡೋಕ್ಕೆ ಹೋಗಲ್ಲ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ತುಂಬ ಸಿಕ್ಕಾಪಟ್ಟೆ ಫ್ಯಾನ್ ಅವ್ರು ಮಾಡ್ತೀರಾ? ಸುಮ್ಮನೆ ಏನು ಫ್ಯಾನ್ ಅವರೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಎಲ್ಲರೂ ಒಟ್ಟಿಗೆ ಒಂದು ಫ್ಯಾಮಿಲಿ ಥರ ಒಗ್ಗಟ್ಟಲ್ಲಿದ್ದರೆ, ಒಂದು ಬ್ರದರು ಸಿಸ್ಟರ್ಸ್ ಅಂತ ಇಟ್ಕೊಂಡು ಹೋದ್ರೇ ಬೆಸ್ಟು. ಸುಮ್ಮನೆ ಫ್ಯಾನ್ ಅವ್ರು ಅಂತ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಕನ್ನಡ ಇಂಡಸ್ಟ್ರಿಗೆ ಲಾಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ನಾನು ಡಿವೋರ್ಸ್ ಫ್ಯಾನು, ಆದರೆ ಎಲ್ಲ ಕನ್ನಡ ಮೂವಿ ನೋಡ್ತೀನಿ, ಎಲ್ಲ ಹೀರೋಗೂ ಸಪೋರ್ಟ್ ಮಾಡ್ತೀನಿ. ಅದು ಒಂದೇ ಮೇಲೆ ನಮ್ಮ ಡಿವೋರ್ಸ್. ಏನಿದು ಉದ್ದೇಶ ಏನು? ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ. ಪುನೀತ್ ರಾಜ್ಕುಮಾರ್ ಸರ್ ಬೇರೆ ಅಲ್ಲ, ಡಿವೋರ್ಸ್ ಬೇರೆ ಅಲ್ಲ, ಇಬ್ಬರು ಒಂದೇ. ಇವಾಗ ಎಷ್ಟೋ ಕಾಂಟ್ರವರ್ಸಿ ನಡೀತಾ ಇರುತ್ತೆ. ಕಾಂಟ್ರವರ್ಸಿಯಲ್ಲಿ ಮಾಡ್ಕೊಂಬಿಡಿ. ಟ್ರೋಲರ್ಸಲ್ಲಿ ಅದೇ ಹೇಳೋದು ಒಂದು ಸುಮ್ಮನೆ ಏನಕ್ಕೆ ಅವರು ಇವರು ಅಂತ ತಂದಿಡ್ತಾ ಇದ್ದೀರಾ, ತಂದಿಡಕ್ಕೆ ಹೋಗ್ಬಿಟ್ರಿ. ಎಲ್ಲರೂ ಚೆನ್ನಾಗೇ ಇದ್ದಾರೆ, ಸುಮ್ಮನೆ ಏನಕ್ಕೆ ಕಾಂಟ್ರವರ್ಸಿ ಮಾಡ್ತಾರೆ. ಲೈವಲ್ಲಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಇಷ್ಟು ಜನ ಇದ್ದಾರೆ, ಒಬ್ಬರಾದರೂ ಲೈಟಿಂಗ್ ಇದೇ ಇಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಅವರಿಲ್ಲ ಅದೇ ಬೇಜಾರು ನಮಗೆ. ಅವರು ಡ್ಯಾನ್ಸು ಸ್ಮೈಲ್ ಸಿಕ್ಕಾಪಟ್ಟೆ ಬೇಜಾರು. ಅವ್ರ ಸ್ಮೈಲ್ ಇಲ್ಲ. ಮುಂದೆ ತೋರಿಸಿ ಹಂಗೆ ಒಂದು ಡೈಲಾಗ್ ಹೊಡಿ. ಎಲ್ರಿಗೂ ಸೇರಿ ಒಂದು ಡೈಲಾಗ್ ಹೊಡಿ. ಯಾರಿಗೂ ಬೇಜಾರಾಗೋದು ಬೇಡ. ನಮ್ದೆಲ್ಲ ಮಾಸ್ ಡೈಲಾಗು, ಅದೆಲ್ಲ ಹೇಳಿದ್ರೆ ಸುಮ್ಮನೆ ಬೇಜಾರೇ ಆಗ್ಬಿಡ್ತಾರೆ. ಹೇಳಿ ಬೇಡ ಬಿಡ್ರಿ, ಸುಮ್ಮನೆ ಅದು ಹೇಳಿದ್ರೆ ಬೇಜಾರಾಗ್ಬಿಡ್ತಾರೆ. ಇಲ್ಲ ಹೊಡೀರಿ, ಡೈಲಾಗ್ ಡೈಲಾಗ್ಸ್ ಬೇಡ. ಹಾಡು ಹೇಳ್ತೀರಾ? ಡೈಲಾಗ್ ಬೇಡ. ಸರಿ, ಓಕೆ, ಥ್ಯಾಂಕ್ ಯು.